ಒಳಭಾಗದಲ್ಲಿ ಏನಿದೆ ಅದು ಹೊರಭಾಗದಲ್ಲಿದೆ. ಅದನ್ನು ನಾವು ಪ್ರಭಾವಳಿ ಅಂತ ಕರಿತೀವಿ ಕನ್ನಡದಲ್ಲಿ. ಇಂಗ್ಲೀಷಲ್ಲಿ ಆರ ಹಾಗೆ ಅಂತ ಕರಿತೀವಿ. ಈ ಪ್ರಭಾವಳಿ ಆರ 7 ಕೋಶಗಳು, ದೇಹದ ಒಳ ಹೊರ. ದೇಹದ ಹೊರ 7 ಕೋಶಗಳು ಆಧ್ಯಾತ್ಮದ ಕಣ್ಣಿಗೆ ಕಾಣುತ್ತೆ. ಸಾಧನೆ ಮಾಡೋರಿಗೆ ತನ್ನ ಆರ ಬೇರೆಯವರ ಆರ ನೋಡಲು ಸಾಧ್ಯ. ನನ್ನ ರೇಖಿ ಕ್ಲಾಸಿಗೆ ಬಂದಿರಿ ಅಂತಂದರೆ ನಾನು ಇದನ್ನು ತೋರಿಸ್ಕೊಡ್ತೀನಿ. ರೇಖಿ ಹಾಗೆ ಅಂತನ್ನೋದು ಆತ್ಮಶಕ್ತಿಯನ್ನು ಪ್ರಯೋಗ ಮಾಡಿ ದೇಹದಲ್ಲಿರುವ ಏರುಪೇರುಗಳನ್ನು ಸರಿಪಡಿಸುವ ವಿದ್ಯೆ. ಔಷಧಿಗಳು ಇಲ್ಲದೇನೆ ದೇಹದಲ್ಲಿ ಆಗುವ ಶಕ್ತಿಯ ಏರುಪೇರುಗಳನ್ನು ಬ್ಯಾಲೆನ್ಸ್ ಮಾಡುವ ವೈದ್ಯ ರೇಖಿ. ಆ ಕ್ಲಾಸಿಗೆ ನೀವು ಬಂದಿರಿ ಅಂತಂದರೆ ಆತ್ಮವನ್ನು ಕಣ್ಣಲ್ಲಿ ತೋರಿಸ್ತೀನಿ, ಆತ್ಮವನ್ನು ಮುಟ್ಟಿಸ್ತೀನಿ, ದೇಹದಲ್ಲಿ ಕಣ್ಣಿಗೆ ಕಾಣದೇ ಇರುವ ಸಟಲ್ ಚಕ್ರ ಅವುಗಳನ್ನು ಫೀಲ್ ಮಾಡಿಸ್ತೀನಿ. ಇದೆಯಾ ಇಲ್ಲವಾ ಅಂತಲೇ ಡೌಟು. ಅದು ಇದೆ ಅಂತ ಅನ್ನೋದನ್ನು ಈ ರೇಖಿ ಕ್ಲಾಸಲ್ಲಿ ತೋರಿಸ್ಕೊಡ್ತೀನಿ. ಈ ರೇಖಿ ಅಂತನ್ನೋದೇ ಆರ ಹೊರಭಾಗದಲ್ಲಿರುವ ಶಕ್ತಿ ಮ್ಯಾನಿಪುಲೇಷನ್ ಮಾಡೋ ಟೆಕ್ನಿಕ್. ಅದು ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. 5 ಕೋಶಗಳು, 7 ಕೋಶ. ಅದರಲ್ಲಿ 5 ಕೋಶಗಳು ಇಂಪಾರ್ಟೆಂಟು. ಈ 5 ಕೋಶಗಳಲ್ಲಿ 2ನೇ ಕೋಶ ಪ್ರಾಣಕೋಶ. ಈ ಪ್ರಾಣಕೋಶ ಏರುಪೇರಾಗಿದೆ ಅಂದರೆ ನಿಮ್ಮ ದೇಹದ ಒಳಗಡೆ ಹೋಗುವ ಈ ಪಂಚವಾಯು, ಪಂಚ ಪ್ರಾಣಗಳು ಯಾವುದೋ ಒಂದೋ ಎರಡೋ ಸರಿಯಿಲ್ಲ ಅಂತ ಅರ್ಥ. ಇವುಗಳನ್ನು ಆಧ್ಯಾತ್ಮ ಸಾಧನೆ ಮಾಡೋದರ ಮೂಲಕವಾಗಿ ನಾವು ಬ್ಯಾಲೆನ್ಸ್ ಮಾಡ್ಬೋದು, ಅಥವಾ ನಿಸರ್ಗಕ್ಕೆ ಹತ್ತಿರದಲ್ಲಿ ಬಾಳೋದರ ಮೂಲಕವಾಗಿ ನಾವು ಇದನ್ನು ಸರಿಪಡಿಸ್ಬೋದು. ನಿಸರ್ಗಕ್ಕೆ ಸಂಬಂಧಪಟ್ಟ ಆರ್ಗಾನಿಕ್ ಫುಡ್ಸ್ ಅಂತಾರೆ ನೋಡಿ, ಅದನ್ನು ನಾವು ತಗೊಂಡಾಗ ಈ ಪ್ರಾಣಶಕ್ತಿ 100% ಪರ್ಫೆಕ್ಟಾಗಿ ದೇಹಕ್ಕೆ ಹೋಗುತ್ತೆ. ಈ ಪ್ರಾಣ ಅಂತ ಅನ್ನೋದು ಬರೀ ಆಕಾಶದಲ್ಲಿಂದ ನಾವು ಮೂಗಿನ ಒಳ್ಳೆ ದಾರಿಯಲ್ಲಿ ಹೋಗುತ್ತೆ ಅಂತ ತಿಳ್ಕೊಬೇಡಿ. ನಾವು ತಿನ್ನುವ ಆಹಾರದ ಮೂಲಕವಾಗೂ ಹೋಗುತ್ತೆ. ಈ ಪ್ರತ್ಯಾಹಾರ ಅಂತ ಒಂದು ಟಾಪಿಕ್ಕು, ಅಲ್ಲಿ ಈ ಆಹಾರದ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ. ಪ್ರಾಣ ಇರೋ ಆಹಾರಗಳು, ಪ್ರಾಣ ಇಲ್ಲದೆ ಇರೋ ಆಹಾರಗಳು. ಪ್ರಾಣ ಇರೋ ಆಹಾರಗಳಲ್ಲಿ ಪಾಸಿಟಿವ್ ನೆಗೆಟಿವು, ಪ್ರಾಣ ಇಲ್ಲದೆ ಇರೋ ಆಹಾರದಲ್ಲಿ ಪಾಸಿಟಿವ್ ನೆಗೆಟಿವ್. ಪ್ರಾಣ ಇರೋದು, ಪ್ರಾಣ ಇಲ್ಲದೆ ಇರೋದು, ಪಾಸಿಟಿವ್ ಆಗಿರೋ ಆಹಾರಗಳನ್ನು ತಗೊಂಡಾಗ ನಿಮ್ಮ ಈ ಪಂಚಪ್ರಾಣ ಬ್ಯಾಲೆನ್ಸ್ ಆಗುತ್ತೆ.